ನಮಸ್ಕಾರ ವೀಕ್ಷಕರೇ, ಟಾಲಿವುಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಕನ್ನಡ ಕಿರುತೆರೆಯ ಪವರ್ಫುಲ್ ಅಪ್ಡೇಟ್ಗಾಗಿ ಟಾಲಿವುಡ್ ಕನ್ನಡ ಪೇಜನ್ನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ನಲ್ಲಿ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಗುರುವಾರ ಆದರೆ ಸಾಕು, ನಾವೆಲ್ಲ ರೇಟಿಂಗ್ಗೋಸ್ಕರ ಕಾಯ್ತಾ ಇದ್ವಿ. ಯಾವ ಸೀರಿಯಲ್ ನಂಬರ್ 1 ಯಾವ ಚಾನೆಲ್ ಟಾಪ್ನಲ್ಲಿದೆ ಹಾಗೂ ಟಾಪ್ 10ನಲ್ಲಿ ಯಾವುದೆಲ್ಲ ಸೀರಿಯಲ್ ಇದೆ, ಇದೆಲ್ಲ ಆಡಿಯನ್ಸ್ಗೆ ಒಂದು ರೀತಿಯ ಕುತೂಹಲ ಕೆರಳಿಸುವಂಥ ವಿಚಾರಗಳು. ಆದರೆ ಇತ್ತೀಚೆಗೆ ಕೆಲವು ವಾರಗಳಿಂದ ರೇಟಿಂಗ್ ಬರೋದು ನಿಂತು ಹೋಗಿದೆ. ಇದಕ್ಕೆ ಕಾರಣ ಏನು? ಬಾರ್ಕ್ ಏನಕ್ಕೆ ರೇಟಿಂಗ್ ನೀಡ್ತಾ ಇಲ್ಲ? ಹಾಗೆ ಮತ್ತೆ ಯಾವಾಗ ರೇಟಿಂಗ್ ಪ್ರಾರಂಭವಾಗುತ್ತೆ? ಇದು ಎಲ್ಲದರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾರತ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ 2026ರ ನಿಯಮದಡಿ ಹೊಸ ಕಾನೂನನ್ನು ತಂದಿದೆ. ಅದೇನಂತಂದರೆ, ಯಾವುದೇ ಏಜೆನ್ಸಿ ಟೆಲಿವಿಷನ್ ಬಗ್ಗೆ ರೇಟಿಂಗ್ ನೀಡಬೇಕು ಅಂತಂದರೆ ಅವರೆಲ್ಲ ರಿಜಿಸ್ಟರ್ ಆಗಬೇಕು ಅಂತ. ರಿಜಿಸ್ಟರ್ ಆಗಲಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಅವರು ರೇಟಿಂಗ್ ನೀಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಬಾರ್ಕ್ ರಿಜಿಸ್ಟರ್ ಆಗಿಲ್ವಾ ಅಥವಾ ಯಾವ್ದಾದ್ರು ಹೊಸ ಕಂಪ್ನಿಗಳು ರಿಜಿಸ್ಟರ್ ಮಾಡ್ಕೊಳ್ತಿದ್ದಾವ? ಇದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಮುಂಚೆ ಎಲ್ಲ ಹೇಗಿತ್ತು ಅಂದರೆ, ಈ ರೀತಿ ರಿಜಿಸ್ಟರ್ ಮಾಡಬೇಕಾಗಿದ್ದು ಕೇವಲ ನ್ಯೂಸ್ ಚಾನೆಲ್ಗಳ ರೇಟಿಂಗ್ ನೀಡೋದಕ್ಕೆ ಮಾತ್ರ ಆಗಿತ್ತು. ಆದರೆ ಇವಾಗ ಬಂದಿರುವಂತಹ ಹೊಸ ಕಾನೂನಿನಲ್ಲಿ ಮನೋರಂಜನಾ ಚಾನೆಲ್ಗಳಿಗೂ ಕೂಡ ಇದು ಅನ್ವಯ ಆಗ್ತಾ ಇದೆ. ಹಾಗಾದ್ರೆ ಹೊಸ ಕಾನೂನಿನಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಹೊಸ ಟೆಲಿವಿಷನ್ ರೇಟಿಂಗ್ ಪಾಲಿಸಿ 2026ರ ಪ್ರಕಾರ ಮೊದಲನೇ ಪಾಯಿಂಟ್ ಏನಿದೆ ಅಂದರೆ, ಲ್ಯಾಂಡಿಂಗ್ ಪೇಜ್ಗಳನ್ನು ನಾವು ವ್ಯೂವರ್ಶಿಪ್ಗೆ ಕನ್ಸಿಡರ್ ಮಾಡೋದಕ್ಕಾಗಲ್ಲ ಅಂತ. ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡೋದಾದರೆ, ನಿಮ್ಮ ಮನೇಲಿ ಸನ್ ಡೈರೆಕ್ಟ್ ನೆಟ್ವರ್ಕ್ ಇದ್ದರೆ ನೀವು ಟಿವಿ ಆನ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಬರೋದು ಸನ್ ಟಿವಿ ನೆಟ್ವರ್ಕ್. ಸೊ ಈ ಒಂದು ಲ್ಯಾಂಡಿಂಗ್ ಪೇಜನ್ನ ನಿಷೇಧ ಮಾಡಬೇಕು ಅಂತ ಹೇಳಿದ್ದಾರೆ. ಇದನ್ನ ದೇ ಕೆನಾಟ್ ಕನ್ಸಿಡರ್ ಟು ಬಿ ಅ ವ್ಯೂವರ್ಶಿಪ್. ಅದನ್ನ ಮಾರ್ಕೆಟಿಂಗ್ ಬೇಕಾದ್ರೆ ಅವರು ಬಳಸ್ಕೋಬಹುದು, ಆದರೆ ರೇಟಿಂಗ್ ಪಾಲಿಸಿಗೆ ಇದನ್ನ ಬಳಸ್ಕೊಳ್ಳೋದಕ್ಕಾಗೋದಿಲ್ಲ. ಈ ಪಾಲಿಸಿಯಲ್ಲಿ ಬರ್ತಿರೋ ಎರಡನೇ ಪಾಯಿಂಟ್ ಏನು ಅಂತಂದ್ರೆ, ಈಗ ನಾವು ಬಾರ್ಕ್ ಮೀಟರ್ ಏನಿದೆ ಅದು 50,000 ಮನೆಗಳಲ್ಲಿದೆ. ಅದನ್ನ ಮುಂದಿನ ದಿನಗಳಲ್ಲಿ 80,000ಕ್ಕೆ ಹೆಚ್ಚಿಸಲಾಗುತ್ತೆ. ಫರ್ದರ್ ಇನ್ ಫ್ಯೂಚರ್ ಅದನ್ನ 1,1.5 ಲಕ್ಷಕ್ಕೂ ಹೆಚ್ಚಿಸಬೇಕು ಅನ್ನೋದು ಈ ಒಂದು ಕಾನೂನಿನಲ್ಲಿ ಇದೆ. ಈ ಒಂದು ಕಾನೂನಿನ ಮೂರನೇ ಪಾಯಿಂಟ್ ಏನು ಅಂತಂದ್ರೆ, ಕೇವಲ ಟೆಲಿವಿಷನ್ ಮಾತ್ರ ಅಲ್ಲದೆ OTT ಪ್ಲಾಟ್ಫಾರ್ಮ್ ಮತ್ತೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಕೂಡ ಪ್ರಸಾರವಾಗುವಂತಹ ಧಾರಾವಾಹಿಗಳನ್ನ ಕನ್ಸಿಡರ್ ಮಾಡಿ ಅವುಗಳ ಥ್ರೂ ರೇಟಿಂಗ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಈ ಒಂದು ಕಾನೂನು ಹೇಳುತ್ತೆ. ಅದಲ್ಲದೆ ನಾಲ್ಕನೇ ಪಾಯಿಂಟ್ ಏನು ಅಂತಂದ್ರೆ, ಕೇವಲ ಬಾರ್ಕ್ ಮಾತ್ರ ಅಲ್ಲ, ಬೇರೆ ಯಾವುದೇ ಹೊಸ ಏಜೆನ್ಸಿಗಳು ಕೂಡ ಬಂದು ಇಲ್ಲಿ ರಿಜಿಸ್ಟರ್ ಮಾಡಿಕೊಂಡು ರೇಟಿಂಗ್ ಅನ್ನ ಕೊಡಬಹುದು. ಆದರೆ ಅದು 2026ರ ಕಾನೂನಿನಡಿಯಲ್ಲಿ ರಿಜಿಸ್ಟರ್ ಆಗಿರಬೇಕು ಅನ್ನೋದು ಇವ್ರು ಹೇಳ್ತಾರೆ. ಹಾಗಾದ್ರೆ ಬಾರ್ಕ್ ರಿಜಿಸ್ಟರ್ ಆಗಿಲ್ವಾ? ಇಲ್ಲ, ಇನ್ನೂ ಬಾರ್ಕ್ ರಿಜಿಸ್ಟರ್ ಆಗಿಲ್ಲ. ಅದು ಆ ಪ್ರೋಸೆಸ್ನಲ್ಲಿದೆ. ಮತ್ತೆ ರೇಟಿಂಗ್ ಯಾವಾಗ ಬರುತ್ತೆ ಅನ್ನೋ ಕುತೂಹಲ ನಮಗೂ ಕೂಡ ಇದೆ. ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಆಗಸ್ಟ್ ಎಂಡಿಂಗ್ ಅಥವಾ ಸೆಪ್ಟೆಂಬರ್ನಲ್ಲಿ ರೇಟಿಂಗ್ಗಳು ಮತ್ತೆ ಪ್ರಾರಂಭವಾಗುತ್ತೆ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ಬೈ ದ ವೇ, ಮಧ್ಯದಲ್ಲೂ ಕೂಡ ಆಗಬಹುದು. ಒನ್ಸ್ ಯಾವಾಗ ಬಾರ್ಕ್ ತನ್ನ ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಮಾಡುತ್ತೋ ಆ ಕ್ಷಣದಿಂದ ಅದು ರೇಟಿಂಗ್ ಕೊಡೋದಕ್ಕೆ ಎಲಿಜಿಬಲ್ ಆಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಟಾಲಿವುಡ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ನೆಚ್ಚಿನ ಯಾವ ಧಾರಾವಾಹಿ ನಂಬರ್ 1 ಸ್ಥಾನದಲ್ಲಿ ನೋಡಬೇಕು ಅಂತ ಕಾಯ್ತಾ ಇದ್ದೀರಾ ಅನ್ನೋದನ್ನ ನಮಗೆ ತಿಳಿಸಿ. ಧನ್ಯವಾದಗಳು.